ವೀಕ್ಷಕ ಬಂಧುಗಳೇ, ತಾವುಗಳೀಗ ಗಮನಿಸುತ್ತಿರುವುದು ಯಾವ ವಿಶ್ವವಿದ್ಯಾನಿಲಯವೂ ಕೂಡ ಅಲ್ಲ, ಅಪ್ಪಟ ಸರ್ಕಾರಿ ಆದರ್ಶ ವಿದ್ಯಾಲಯ. ನೋಡಿ, ಸರ್ಕಾರ ಅನೇಕ ಶಾಲೆಗಳನ್ನು ನಿರ್ಮಾಣ ಮಾಡುವಂಥ ಹಂತದಲ್ಲಿ ಆ ಶಾಲೆಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಕೊಡುವಲ್ಲಿ ಅನೇಕ ಯೋಜನೆಗಳನ್ನು ಹಾಕ್ಕೊಳ್ತದೆ. ಅದೇ ಮಾದರಿಯಲ್ಲಿ ಇವತ್ತು ತಾಲೂಕಿಗೊಂದು ಮಾದರಿ ಶಾಲೆಗಳನ್ನು ಕರ್ನಾಟಕದಾದ್ಯಂತ 74 ಸರ್ಕಾರಿ ಆದರ್ಶ ವಿದ್ಯಾಲಯಗಳನ್ನು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ರಾಜ್ಯ ಸರ್ಕಾರ ಈ ಒಂದು RMSA ಯೋಜನೆಯಡಿ ಈ ಶಾಲೆಗಳನ್ನು ನಿರ್ವಹಿಸುತ್ತಿದೆ. ಇವತ್ತು ಯಾವ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲ ಎನ್ನುವಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳೊಂದಿಗೆ ಇವತ್ತು ತಾಲೂಕಿಗೊಂದು ಆಂಗ್ಲ ಮಾಧ್ಯಮದ ಶಾಲೆಗಳು ಇಡೀ ರಾಜ್ಯದಲ್ಲೇ ಮಾದರಿಯಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಅದರಲ್ಲಿ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಅನಂತನಹಳ್ಳಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಒಂದು ಆದರ್ಶ ವಿದ್ಯಾಲಯ ನಿಜಕ್ಕೂ ಕೂಡ ರಾಜ್ಯಕ್ಕೆ ಮಾದರಿ ಅಂತ ನಾವುಗಳು ಹೇಳಬಹುದು. ಏಕೆಂದರೆ ಈ ಶಾಲೆಯಲ್ಲಿರುವಂತಹ ಅನೇಕ ರೀತಿಯಾದಂತಹ ಮೂಲಭೂತ ಸೌಲಭ್ಯಗಳನ್ನು ನಾವು ಗಮನಿಸಿದಾಗ ಭಾಳ ಅತ್ಯುತ್ತಮವಾಗಿರುವಂತಹ ಒಂದು ಬೆಳವಣಿಗೆಯನ್ನು ನಾವು ಕಾಣ್ತೇವೆ. ಅಲ್ಲಿರುವಂತಹ ಮುಖ್ಯ ಶಿಕ್ಷಕರಾದಂಥ ಚಂದ್ರಪ್ಪ HK ರವರು ಈ ಶಾಲೆಯ ಒಂದು ಗ್ರಂಥಾಲಯ, ಈ ಶಾಲೆಯ ಕಂಪ್ಯೂಟರ್ ಲ್ಯಾಬ್ಗಳನ್ನು ಗಮನಿಸ್ತಾ ಹೋದಂತೆಲ್ಲ ಭಾಳ ಅತ್ಯದ್ಭುತವಾಗಿರುವಂತಹ ರೂಪರೇಷೆಗಳನ್ನು ಕೊಟ್ಟು ಅಲ್ಲಿ ಮಕ್ಕಳ ಕಲಿಕೆಗೆ ಪೂರಕವಾಗಿರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿ ಅತ್ಯುತ್ತಮವಾಗಿರುವಂತಹ ಒಂದು ಶಾಲೆಯ ಒಂದು ಆಟದ ಮೈದಾನದಲ್ಲಿ ಮಕ್ಕಳು ಭಾಳ ಲವಲವಿಕೆಯಿಂದ ಆಟ ಆಡುವಂತಹ ಸನ್ನಿವೇಶ, ಸುಂದರ ಪರಿಸರದ ರಮಣೀಯ ತಾಣದಲ್ಲಿ ಆ ಒಂದು ಆದರ್ಶ ವಿದ್ಯಾಲಯ ಕಂಗೊಳಿಸುತ್ತಿತ್ತು. ಈ ಒಂದು ಆದರ್ಶ ವಿದ್ಯಾಲಯ ಭಾಳ ಅಚ್ಚುಕಟ್ಟಾಗಿರುವಂತಹ ಒಂದು ಜಾಗದಲ್ಲಿ ಭಾಳ ಒಂದು ರಂಗಮಯ, ಅಲ್ಲಿ ವಿವಿಧ ಒಂದು ಗೋಡೆ ಬರಹಗಳನ್ನು ಅತ್ಯದ್ಭುತವಾಗಿರುವಂತಹ ಆ ಶಾಲೆಯ ಚಿತ್ರಕಲಾ ಶಿಕ್ಷಕರು ರಚನೆ ಮಾಡಿರತಕ್ಕಂಥದ್ದು ಭಾಳ ಅತ್ಯದ್ಭುತವಾಗಿ ಗಮನವನ್ನು ಸೆಳೀತಾ ಬಂತು. ಇದು ಇಂಗ್ಲೀಷ್ ಲ್ಯಾಬ್, ಅಂದರೆ ಆಂಗ್ಲ ಮಾಧ್ಯಮದಲ್ಲಿ ಪ್ರಥಮ ಭಾಷೆಯಾಗಿರುವಂಥ ಇಂಗ್ಲೀಷ್ ವಿಷಯದ ಲ್ಯಾಬನ್ನು ಕೂಡ ಆ ಶಾಲೆಯಲ್ಲಿ ತೆರೆದು ಮಕ್ಕಳಿಗೆ ಇಂಗ್ಲೀಷ್ ಗ್ರಾಮರನ್ನು ಗೋಡೆ ಬರಹಗಳ ಮೂಲಕವಾಗಿ ತಿಳಿಸುವ ಪ್ರಯತ್ನವನ್ನು ಆ ಶಾಲೆಯ ಮುಖ್ಯ ಗುರುಗಳ ಸಹಕಾರದೊಂದಿಗೆ ಆಂಗ್ಲ ಭಾಷೆಯ ವಿಷಯ ಶಿಕ್ಷಕರು ಈ ಒಂದು ಇಂಗ್ಲೀಷ್ ಲ್ಯಾಬನ್ನು ನಿರ್ವಹಣೆ ಮಾಡುತ್ತಾ ಮಕ್ಕಳಿಗೆ ಅನೇಕ ರೀತಿಯಾದಂತಹ ಒಂದು ಪಾಠೋಪಕರಣಗಳನ್ನು ಬಳಕೆ ಮಾಡಿ ಪಾಠ ಬೋಧನೆ ಮಾಡೋದರೊಂದಿಗೆ ಆ ಇಂಗ್ಲೀಷ್ ಕಲಿಕೆಯ ಒಂದು ಪರಿಣಾಮಕಾರಿ ಬದಲಾವಣೆಗೆ ಅಲ್ಲಿ ಶ್ರಮ ಪಡುತ್ತಿರ್ತಕ್ಕಂಥದ್ದನ್ನು ನೀವೆಲ್ಲಗಳು ನೋಡ್ತಾ ಇದ್ದೇವೆ. ಇದು ಗೋಡೆ ಬರಹ. ಆ ಶಾಲೆಯ ಚಿತ್ರಕಲಾ ಶಿಕ್ಷಕರಿಗೊಂದು ಸಲಾಮನ್ನು ನಾವುಗಳು ಹೇಳಲೇಬೇಕು. ಅದೆಷ್ಟು ಶ್ರಮವಹಿಸಿ ಎಲ್ಲ ವಿಷಯ ಲ್ಯಾಬ್ಗಳನ್ನು ಅವರು ರಚನೆ ಮಾಡಿದ್ದಾರೆ ಅಂತ ಹೇಳಿದರೆ ಭಾಳ ಅತ್ಯದ್ಭುತವಾಗಿರುವಂತಹ ಉತ್ತಮ ಒಂದು ಇಂಗ್ಲೀಷ್ ಪೋಯೆಟ್ಗಳ ಚಿತ್ರಣವನ್ನು ಆ ಇಂಗ್ಲೀಷ್ ಲ್ಯಾಬಿನ ಎಲ್ಲ ಒಂದು ವಿಷಯವನ್ನು ಕೂಡ ಅಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಅವರು ಮಾಡಿರುವಂಥದ್ದು ಇಲ್ಲಿ ಗಮನಾರ್ಹವಾಗಿದೆ. ಇಲ್ಲಿ ಸಂಪೂರ್ಣವಾಗಿ ಈ ಒಂದು ಇಂಗ್ಲೀಷ್ ಗ್ರಾಮರನ್ನು ಒಂದು ಟ್ರೀ, ಮರದ ರಂಬೆ ಕೊಂಬೆ ಎಲೆಗಳನ್ನು ಬಿಡಿಸುವುದ್ರ ಮೂಲಕವಾಗಿ ಇಂಗ್ಲೀಷ್ ಕಲಿಸಲು ಪ್ರಯತ್ನ ಮಾಡಿದ್ದಾರೆ. ಇದೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಗಣಿತ ಲ್ಯಾಬು. ಒಳಗಡೆ ಹೋಗಿಬಿಟ್ರೆ ಸಾಕು, ಅಲ್ಲಿ ಗಣಿತ, ಅರ್ಥಮೆಟಿಕ್, ಆಲ್ಜಿಬ್ರಾ, ಹೀಗೆ ಅನೇಕ ರೀತಿಯಾದಂತಹ ಒಂದು ಗಣಿತದ ವಿಷಯಕ್ಕೆ ಸಂಬಂಧಪಟ್ಟಂತಹ ಪಾಠೋಪಕರಣಗಳನ್ನು ಬಳಕೆ ಮಾಡೋದ್ರೊಂದಿಗೆ ಇಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಗಣಿತ ವಿಷಯದ ಬೋಧನೆ ಕೂಡ ನಡೀತಿದೆ ಅಂತ ಹೇಳ್ಬೋದು. ಇಲ್ಲಿ ತಾವುಗಳು ಗಮನಿಸ್ತಾ ಇರತಕ್ಕಂಥ ಒಂದು ಎಲ್ಲ ಪರಿಕರಗಳು ಕೂಡ ಗಣಿತ ಬೋಧನೆಗೆ ಬೇಕಾಗಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಒಂದು ಮ್ಯಾಥಮೆಟಿಕ್ಸ್ ಟ್ರೀ ಬಿಡಿಸಿದ್ದಾರೆ. ಆ ಮ್ಯಾಥಮೆಟಿಕ್ಸ್ ಟ್ರೀನಲ್ಲಿ ಗಣಿತದಲ್ಲಿ ಬರ್ತಕ್ಕಂಥ ಎಲ್ಲ ಜಾಮಿಟ್ರಿ ಆಗಿರ್ಬೋದು, ಅರ್ಥಮೆಟಿಕ್ ಮೀನ್, ಎಲ್ಲ ರೀತಿಯಾದಂತಹ ಒಂದು ವಿಷಯವನ್ನು ಅವರಿಗೆ ತಿಳಿಸ್ಲಿಕ್ಕೆ ಆ ಒಂದು ಮರದ ರಂಬೆ ಕಂಬೆಗಳಲ್ಲಿ ವಿಷಯ ತಿಳಿಸ್ತಾ ಬಂದಿರೋದು ಗಣಿತ ಲ್ಯಾಬ್ನಲ್ಲಿ. ನೋಡಿ, ಗಣಿತ ವಿಷಯಕ್ಕೆ ಬೋಧನೆಗೆ ಬೇಕಾದಂತಹ ಅಲ್ಲಿ ಬಳಸುವಂಥ ಎಲ್ಲ ಒಂದು ಪರಿಕರಗಳ ಚಿತ್ರಣಗಳನ್ನು ಇಲ್ಲಿ ಬಿಡಿಸೋದ್ರ ಮೂಲಕ ಅವುಗಳನ್ನು ರಚನೆ ಮಾಡೋದ್ರ ಮೂಲಕವಾಗಿ
ಭಾಳ ಅತ್ಯುಪಯುಕ್ತವಾದಂತಹ ಗಣಿತ ಲ್ಯಾಬನ್ನು ಅವರಿಲ್ಲಿ ನೀವುಗಳೀಗ ಗಮನಿಸ್ತಾ ಇರುವಂಥದ್ದು ಸಮಾಜ ವಿಜ್ಞಾನ ವಿಷಯದ ಲ್ಯಾಬು. ಇದರಲ್ಲಿ ರಾಜ್ಯ, ದೇಶ, ವಿದೇಶಗಳಲ್ಲಿ ಕಂಡುಬರುವಂಥ ವಿವಿಧ ಐತಿಹಾಸಿಕ ಸ್ಥಳಗಳ ಒಂದು ಚಿತ್ರಣ, ಭೂಪಟಗಳು, ಪ್ರಪಂಚದ ವಿವಿಧ ಒಂದು ವಿದ್ಯುತ್ ಅಣು ಸ್ಥಾವರಗಳಾಗ್ಬೋದು, ಜಲವಿದ್ಯುತ್ ಕೇಂದ್ರಗಳಾಗ್ಬೋದು, ಹೀಗೆ ಏನೇನು ಮಕ್ಕಳಿಗೆ ಅಲ್ಲಿ ಸಮಾಜ ವಿಜ್ಞಾನ ಬೋಧನೆಯಲ್ಲಿ ವಿಷಯವನ್ನು ತಿಳಿಯಪಡಿಸಬೇಕಾಗಿದೆ ಅದರ ಸಂಪೂರ್ಣವಾಗಿರುವಂತಹ ಚಿತ್ರಣಗಳ ಸಂಗ್ರಹ ಮಾಡಿ ಆ ಭೂಪಟಗಳನ್ನು, ಭೂಮಂಡಲದ ಒಂದು ಚಿತ್ರಣವನ್ನು, ಹೀಗೆ ಇತಿಹಾಸದಲ್ಲಿ ಬರುವಂಥ ವಿವಿಧ ಸಾಧಕರ ಒಂದು ಚಿತ್ರಣಗಳನ್ನು ಕೂಡ ಅಲ್ಲಿ ಪ್ರದರ್ಶನ ಮಾಡಿ ಭಾಳ ಪ್ರೇಕ್ಷಣೀಯ ಸ್ಥಳಗಳ ಚಿತ್ರಣಗಳು ಕೂಡ ಇತಿಹಾಸದಲ್ಲಿ ಗತಿಸಿ ಹೋದ ಗತ ವೈಭವನ ಸಾರುವಂತೆ ಈ ಒಂದು ಕರ್ನಾಟಕದ ವಿವಿಧ ಜಿಲ್ಲೆಗಳ ಮಾಹಿತಿ, ಹೀಗೆ ಅನೇಕ ಒಂದು ನೋಡಿ ಸಮಾಜ ವಿಜ್ಞಾನ ಬೋಧನೆಗೆ ಬೇಕಾಗುವಂತಹ ಪಾಠ ಬೋಧನೆಗೆ ನಮ್ಮ ದೇಶದ ಒಂದು ಮ್ಯಾಪ್ ಕೂಡ ಇಲ್ಲಿ ಚಿತ್ರಿಸಿದ್ದಾರೆ. ಹೀಗೆ ಅನೇಕ ಅರ್ಥಪೂರ್ಣ ಬೋಧನೆಗೆ ಬೇಕಾಗುವಂಥ ಪಾಠೋಪಕರಣಗಳ ಬಳಕೆ ಅನ್ನುವಂಥದ್ದು ಸಮಾಜ ವಿಜ್ಞಾನ ವಿಷಯದಲ್ಲಿ ಬಹಳ ಮನಮುಟ್ಟುವಂತಹ ಒಂದು ಎಫೆಕ್ಟಿವ್ ಅಂದರೆ ಭಾಳ ಪರಿಣಾಮಕಾರಿಯಾದಂತಹ ಬೋಧನೆ ಆಗಬೇಕಾದ್ರೆ ಇವುಗಳು ಅವಶ್ಯಕವಾಗಿ ಪ್ರತಿಯೊಂದು ಶಾಲೆಗಳಲ್ಲಿದ್ದಾಗ ಅದು ಸಾರ್ಥಕತೆ ಆಗುತ್ತದೆ. ಈಗ ವಿಶೇಷವಾಗಿ ತಾವುಗಳು ಗಮನಿಸ್ತಾ ಇರುವಂಥದ್ದು ಕನ್ನಡ ಲ್ಯಾಬು. ಇಲ್ಲಿ ಭಾಳ ಒಂದು ಈ ಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀಯುತ ಚಂದ್ರಪ್ಪ ಎಚ್ ಕೆರವರು ಮಾಸ್ಟರ್ ಡಿಗ್ರಿ ಇನ್ ಕನ್ನಡ ಅಂದರೆ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯೊಂದಿಗೆ ಅವರು KS ಅನ್ನು ಕೂಡ ಉತ್ತೀರ್ಣರಾಗಿ ಇವತ್ತು ಆದರ್ಶ ಶಾಲೆಯ ಮುಖ್ಯ ಗುರುಗಳಾಗಿದ್ದಾರೆ. ನೋಡಿ, ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಪಂಡಿತರು, ಅನೇಕ ಸಾಧಕರ ಕನ್ನಡಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡವರು, ಜೊತೆಗೆ ಕನ್ನಡದ ಟ್ರೀ ಅಂದರೆ ಸಂಧಿಗಳು, ಸಮಾಸಗಳು, ಹೀಗೆ ಕನ್ನಡದ ಸಂಪೂರ್ಣ ಅರ್ಥಗಳನ್ನು ಕೊಡುವಂತಹ ವಿವಿಧ ಆಕರ್ಷಣೀಯ ಒಂದು ಚಿತ್ರಣಗಳ ಮೂಲಕ ಈ ಒಂದು ಕನ್ನಡ ಲ್ಯಾಬಿನೊಳಗಡೆ ಮಗು ಬಂದು ಎಂಟ್ರಿಯಾಗಿ ಇವುಗಳನ್ನು ನೋಡಿದರೆ SSLC ದ್ವಿತೀಯ ಭಾಷಾ ಕನ್ನಡ ಪರೀಕ್ಷೆಯಲ್ಲಿ ಕನಿಷ್ಠ 45 ಅಂಕಗಳನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಅವರು ಈ ಕನ್ನಡ ಲ್ಯಾಬ್ನಲ್ಲಿ ಮಾಡಿರುವಂಥದ್ದು ವಿಶೇಷವಾಗಿದೆ. ಹೀಗೆ ಈ ಒಂದು ಕನ್ನಡ ವಿಷಯದ ಒಂದು ಲ್ಯಾಬನ್ನು ಗಮನಿಸಿಬಿಟ್ರೆ ನಿಜವಾಗ್ಲೂ ಯಾವುದೋ ಒಂದು ವಿಶ್ವವಿದ್ಯಾಲಯಕ್ಕಿಂತ ಮಿಗಿಲಾಗಿ ಅವರು ಇಲ್ಲಿ ಪ್ರಯತ್ನ ಪಟ್ಟಿರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಆ ಕನ್ನಡ ಲ್ಯಾಬಿನ ಒಳಗಡೆ ಎಂಟ್ರಿ ಆಗಿಬಿಟ್ರೆ ಅಂದರೆ ಸಂಪೂರ್ಣವಾಗಿ ಕನ್ನಡ ಯಾರಿಗೆ ಬರೋದಿಲ್ವೋ ಅವರು ಇಲ್ಲಿ ಬಂದು ನೋಡಿಕೊಂಡು ಪರಿವೀಕ್ಷಣೆ ಮಾಡ್ಕೊಂಡು ಹೋಗಿಬಿಟ್ರೆ ಕನ್ನಡದ ಬಗ್ಗೆ ಸಂಪೂರ್ಣವಾಗಿರುವಂತಹ ಪರಿಕಲ್ಪನೆ ಅನ್ನುವಂಥದ್ದು, ಅದು ಕನ್ನಡ ಸಮಾಸಗಳು, ಸಂಧಿಗಳು, ವ್ಯಾಕರಣಾಂಶ, ಹೀಗೆ ತತ್ಸಮ ತದ್ಭವ, ಆ ಕನ್ನಡದ ಸಾಧಕರು, ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ಎಲ್ಲ ಅಂಶಗಳನ್ನು ತಿಳಿಯಪಡಿಸ್ತಕ್ಕಂಥದ್ದು. ಪರೀಕ್ಷಾ ದೃಷ್ಟಿಯಿಂದ ಅವರು ಇಲ್ಲಿ ಪರೀಕ್ಷೆ ದೃಷ್ಟಿಕೋನವನ್ನು ಇಟ್ಟುಕೊಂಡು ಮಕ್ಕಳಿಗೆ ಸರಳವಾಗಿ ಕನ್ನಡದ ಭಾಷೆಯನ್ನು ಕಲಿಸಲಿಕ್ಕೆ ಅವರು ಪ್ರಯತ್ನ ಪಟ್ಟಿರುವಂಥದ್ದು. ಜೊತೆಗೆ ಈ ಲ್ಯಾಬ್ ಒಳಗಡೆ ಬಂದು ಒಂದು ಕ್ಷಣ ಮಗು ಎಲ್ಲವನ್ನು ಕೂಡ ಓದಿಕೊಂಡು ಹೋದರೆ, ಅವುಗಳನ್ನು ಅರ್ಥೈಸ್ಕೊಂಡ್ರೆ ಪರೀಕ್ಷೆಯಲ್ಲಿ ಸುಲಭವಾಗಿ ಅವನು ಪಾಸಿಂಗ್ ಆಗಲಿಕ್ಕೆ 45 ಅಂಕಗಳನ್ನು ಪಡೆಯುವಷ್ಟು ಮಾಹಿತಿ ಈ ಒಂದು ಕನ್ನಡ ಲ್ಯಾಬಿನಲ್ಲಿ ಇರುವಂಥದ್ದನ್ನು ಅವರು ಪರಿಗಣಿಸಿದ್ದಾರೆ. ಇದು ಬಹಳ ವಿಶೇಷವಾಗಿ ಬೇಕಾಗಿರುವಂಥದ್ದು. ಮಗು ತರಗತಿ ಕೋಣೆಯಲ್ಲಿ ಪಾಠವನ್ನು ಆಲಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಪೂರಕವಾಗಿ ಇಂತಹ ಲ್ಯಾಬ್ಗಳ ಮೂಲಕವಾಗಿ ಮಕ್ಕಳಿಗೆ ಒಂದು ಕಲಿಕೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳು ದೊರಕಿದಾಗ ಮಗು ಏನು ಮಾಡ್ತದೆ ಅದನ್ನು ನೆನಪಿನಲ್ಲಿಟ್ಟುಕೊಂಡು ಯಾವುದೇ ತೊಂದರೆಗಳಿಲ್ಲದೆ ಪರೀಕ್ಷೆಯನ್ನು ಸರಾಗವಾಗಿ ಪಾಸ್ ಮಾಡ್ತದೆ. ಜೊತೆಗೆ 45 ಅಂಕ ಪಾಸಿಂಗ್ ಅಂಕ ಪ್ಲಸ್ ಮಗು ಕಲಿತಂಥ ಅಂಕಗಳು ಸೇರಿ ಅತ್ಯುತ್ತಮ ಶ್ರೇಣಿಯಲ್ಲಿ ಮಕ್ಕಳು ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇಂತಹ ಶಾಲೆಗಳಲ್ಲಿರುವಂಥ ವಿಷಯದ ಪೂರಕ ಒಂದು ವಿಷಯವಾರು ಲ್ಯಾಬ್ಗಳು ಬಹಳ ಸಹಕಾರಿಯಾಗ್ತವೆ. ಆದರ್ಶ ಶಾಲೆಯ ಎಲ್ಲ ಶಿಕ್ಷಕ ತಂಡ, ಅಗರಿಬನಹಳ್ಳಿ ಪ್ರಾಥಮಿಕ ಶಾಲಾ ಶಿಕ್ಷಕ ಬಂಧುಗಳು, ಹಾಗೆಯೇ ಸಂಘದ ಪದಾಧಿಕಾರಿಗಳು, SDMC ಮಾಜಿ ಆದ ಶ್ರೀ ಸುರೇಶಣ್ಣ ಚಂದ್ರೂರವರು, ಮಾನ್ಯ ಮುಖ್ಯ ಗುರುಗಳಾದಂಥ ಕೃಷ್ಣನಾಯ್ಕ ಸರ್ ಅವರು, ಹಾಗೆ ನಿವೃತ್ತ ಮುಖ್ಯ ಗುರುಗಳಾದಂಥ ಕೊಟ್ರೇಶಪ್ಪ ಸರ್ ಅವರು, ನಮ್ಮೆಲ್ಲ ವಿಷಯ ಶಿಕ್ಷಕ ಬಂಧುಗಳು, ಜಗದೀಶ್ರವರನ್ನು ಅಗರಿಬನಹಳ್ಳಿ ಆದರ್ಶ ವಿದ್ಯಾಲಯದಿಂದ ಈ ಒಂದು ಅನಂತನಹಳ್ಳಿಯ ಸರ್ಕಾರಿ ಆದರ್ಶ ವಿದ್ಯಾಲಯಕ್ಕೆ ಕರ್ತವ್ಯಕ್ಕೆ ಹಾಜರುಪಡಿಸುವಂಥ ಸಂದರ್ಭದಲ್ಲಿ ನಾವೆಲ್ಲ ವೀಕ್ಷಣೆ ಮಾಡಿದಾಗ ಭಾಳ ಸುಂದರ ರಮಣೀಯ ತಾಣದ ನಿರ್ಮಾಣವಾದಂಥ ಈ ಆದರ್ಶ ಶಾಲೆ ಎಲ್ಲರನ್ನ ಕೈ ಬೀಸಿ ಕರೆಯುತ್ತಿದೆ. ಹೆಚ್ಚಿನ ಮಾಹಿತಿಯನ್ನು ಮುಂದಿನ ನೋಡೋದಲ್ಲಿ ನೋಡೋಣ.